ಶಿವಾನಂದಂ ವಂದೇ ವಂದೇಶ್ವರ ಶ್ರೀ ಜಗದ್ಗುರು ಶಿವಾನಂದರವರ ಹೃದಯ ಕಮಲದಲ್ಲಿ ಸ್ಮರಿಸಿಕೊಂಡು ಹಾಗೂ ಪೂಜ್ಯಾತ್ಮನನ್ನು ಹೆಣ್ಣೆಮೆದು ಹಾಗೂ ಸುರೇಂದ್ರ ಗುರುಗಳು ಮತ್ತು ಹಾಗೂ ವೇದಿಕೆ ಮೇಲೆ ಆಸಿದಂಥ ಎಲ್ಲ ಮಹಾತ್ಮರಿಗೆ ಪೂಜ್ಯರಿಗೂ ನಮಸ್ಕರಿ ತಮಗೆಲ್ಲರಿಗೂ ವಂದಿಸಿ ಇವತ್ತಿನ ಒಂದು ಸತ್ಸಂಗದ ಸಭೆಯಲ್ಲಿ ಭಾಗವಹಿಸೋಣ. ಇವತ್ತಿನ ವಿಷಯ ಮನಸ್ಸು ಸುಮ್ಮನಿದ್ದರೆ ಸುಖ ಕೊಟ್ಟ. ಮೊದಲು ಮನಸ್ಸು ನಾವು ಹೌದು ಅಲ್ಲೂ ನೋಡ್ಕೋಬೇಕು. ಮೊದಲು ಮನಸ್ಸು ನಾವು ಯಾರು ಪ್ರಶ್ನೆ ಮಾಡ್ಕೊಂಡಿಲ್ಲ. ನಿಜವಾಗಿ ನಾವು ಯಾರು? ಈ ಶರೀರ, ಮನಸ್ಸು, ಬುದ್ಧಿ, ಚಿತ್ತು, ಹಂಗಾಗಿ ಇವು ಯಾವೂ ನಾನಲ್ಲ. ಇವನು ತಿಳಿಯುವ ನಾನು. ಅದನ್ನು ಅದು ಗುರುತಿದ್ದಕ್ಕೆ ಇದು ಮನಸ್ಸು ನಿಂದಿರೋದು. ಮನಸ್ಸು ಅದು ಬೆಳೆದ ವಾಯು ಮನಸ್ಸಿನ ಅಲ್ಲ, ಮನಸ್ಸನ್ನು ತಿಳಿಯವ ನಾನು. ಅದಕ್ಕೆ ವಾಜಿ ತಮ್ಮ ವಿಚಾರ ಮಾಡ್ಬೇಕಲ್ಲ. ನಾವಂದ್ರೆ ಯಾರು? ಈ ಶರೀರವು ಈ ಪಂಚ ಮಹಾಭೂತಗಳಂತ ಎಲ್ಲ ಇಂದ್ರಿಯಗಳು ಎಲ್ಲ ಇವು ಯಾವನು ಅರಿತೀವಲ್ಲ, ಅರಿಯೋ ನಾನು. ಅದನ್ನು ಬಿಟ್ಟು ನಾವು ವಿಷಯಗಳನ್ನು ನೆನಪು ಮಾಡ್ಕೊತ ಕುಂತೇವು. ಸುಮ್ಮನೆ ಇರ್ಬೇಕಂದ್ರೆ ಹೆಂಗೆ ಸಾಧ್ಯ ಅದ ರೀ? ಈಗ ನೋಡಿ, ಹಂಗೆ ಧ್ಯಾನ ಕುಂಡ್ರದು ಸುಮ್ಮನೆ ಕುಂಡ್ರತದ್ರಿ. ಈಗ ನೋಡಿ ಒಂದು ಮಿನಿಟ್ ಬೇಕಾದ್ರೆ ನೀವು ಕುಂಡ್ರಿ, ನಿಮ್ಮ ಸಮಾಧಿ ಹತ್ತೈತೆ ಅಂತೇನ್ರ ಹಂಗೆ 1 ಮಿನಿಟ್ ಕುಂಡಿರ್ತೀರಿ. ಒಟ್ಟು ಧ್ಯಾನ ಕುಂದ್ರೆ ಒಂದು ನಿಮಿಷ ಮಂಗ್ಯ ನೆನಪು ಮಾಡ್ಕೋಬೇಡ್ರಿ. ಸುಮ್ಮನೆ ಕುಂಡ್ರಿ ಅಂತೇನೆ, ಕುಂಡ್ರಿ ನೋಡ್ರಿ. ಅದು ನೆನಪು ಮಾಡಬೇಡ್ರಿ. ಇದ್ದಿದ್ದು ನೆನಪಿಗೆ ಬಂದೇ ಬಿಡ್ತೈತ್ರಿ. ಅದು ಯಾವ್ದು ಬೇಕಾದ್ರಿ ನೆನಪು ಮಾಡಬೇಡ್ರಿ. ಮನಸ್ಸು ಸುಮ್ಮನೆ ಇರ್ಬೇಕಂತಂದ್ರೆ ಸುಮ್ಮನೆ ಇರೋದನ್ನ ಇಲ್ರಿ. ಯಾಕ ಅದು ಹರಿಯುದಾತ್ತಾಗ ಅದನ್ನು ಸುಮ್ಮನೆ ಮಾಡಕ್ಕೆ ಹೆಂಗೆ ಬರ್ತೈತ್ರಿ? ಅದು ಮನಸ್ಸು ನಾನು ಅಲ್ಲ ಅಂತ ತಿಳ್ಕೊಂಡು ನಮ್ಮ ಸ್ವರೂಪ ಏನೈತಿ ನಾವು ನೋಡ್ಕೋಬೇಕಲ್ಲ. ನಿಜವಾಗಿ ನಾವು ಯಾರು? ಎಲ್ಲಿಂದ ಬಂದೇವ್ರಿ? ಈಗ ಮನೆಯಿಂದ ಬಂದೇವು ಅಂತೀರಿ, ಊರಿಂದ ಬಂದೆವು. ಈಗ ನಿಮ್ಮ ಹೊಳ್ಳಿ ನಮ್ಮ ಮನೆಗೆ ಊರಿಗೆ ಹೋದಾಗ ನಮಗೆ ಸಮಾಧಾನ ಅಲ್ಲ. ಈ ಶರೀರದ ಮನೆಗೆ ಊರು ಆಗ್ತದವು. ನಿಜವಾದ ನಮ್ಮ ಮನೆ ಯಾವುದು? ಅಲ್ಲಿ ಹೋದಾಗ ನಮಗೆ ಸಮಾಧಾನ. ನಿಜವಾಗಿ ನಾವು ಆನಂದದಿಂದ ಬಂದೆವು. ನಮ್ಮ ಆನಂದಕ್ಕೆ ಹೋಗಿ ಹೊಳ್ಳಿ ಸ್ವರೂಪ ಹೋಗಿ ಮುಟ್ಟಿದಾಗ ತೇರು ಅಂತಾರ. ತೇರ ಬಂದತಿ ಪಾಚೆಗೆ ಬಿಟ್ಟು ಹೊಳ್ಳಿ ತಾನು ಜಗಕ್ಕೆ ಹೋದಾಗ ತೇರು ಜಾತ್ರೆ ಮುಗಿತಿ. ಹಂಗೆ ಶರೀರದ ಜಾತ್ರೆ ಮಣ್ಣು ಕಾಳು ಕಡಿ ತಿಂದ ರಕ್ತ ಮಾಂಸ ಕೂಸಾಗಿ ದೊಡ್ಡ ಶರೀರ ಆಗಿ ಅನ್ನ ತಿಂದು ಹೊಳ್ಳಿ ಮಣ್ಣಿನೊಳಗೆ ಹೋದಾಗ ಈ ಶರೀರದ ಯಾತ್ರಾ ಮುಗಿತೈತಿ. ಆದ್ರೆ ನಾವು ಶರೀರ ನಾವಲ್ಲ, ಆತ್ಮ ನಾವು ತಿಳ್ಕೊಂಡಾಗ ನಮ್ಮ ಮನೆ ಯಾವುದು? ಆನಂದ ಸ್ವರೂಪ. ಆನಂದ ಸ್ವರೂಪಕ್ಕೆ ಹೋದಾಗ ಹೋಗ್ಬೇಕಾದ್ರೆ ಈ ಜಗತ್ತಿನ ಇದ್ರ ಚಿಂತೆ ಮಾಡೋದು ಬಿಡ್ಬೇಕ್ರಿ. ಇದೆಲ್ಲ ಹೊರಗಿನ ವಿಷಯ ಇದೆ. ಹೊರಗಿನ ಬಿಟ್ಟು ಬಿಡ್ಬೇಕು. ಬರೀಗೆ ತಗೋಟ್ಟಿ ವ್ಯರ್ಥವಾದ ಮಾತುಗಳನ್ನು ಅದಲ್ಲ. ಹೊರಗನ ವಿಷಯ ಚಿಂತೆಯನ್ನು ಉಳಿದು ಬರಿಗತ ಗೋಷ್ಠಿಗಳನ್ನು ನೆರೆಗಳೆದು ನಿಜ ವೈರಾಗ್ಯದ ಬಲವೆಳೆದು ನಿಜವಾದ ನಮ್ಮ ಸ್ವರೂಪ ಕಡೆ ಲಕ್ಷ ಕೊಟ್ಟು ಅದರ ಕಡೆ ಹೋಗಕ್ಕೆ ಪ್ರಯತ್ನ ಮಾಡ್ಬೇಕು ನಾವು. ಈಗ ವಿಷಯ ಶರೀರ ನಾವು ತಿಳ್ಕೊಂಡು ಶರೀರಕ್ಕೆ ಬೇಕಾದಂಥ ವಿಷಯಗಳ ಸಂಗ್ರಹ ಮಾಡ್ಕೊಂಡು ಸುಖ ಹೊಂದಬೇಕಂತೇವ್ರಿ ನಾವು. ಅದು ವಿಷಯಗಳು ಈಗ 60, 70, 80 ವರ್ಷ ಅದು ಇಷ್ಟು ವಿಷಯಗಳು ಭೋಗ ಮಾಡ್ಯವಲ್ಲ. ಶಾಂತಿನ ಸಮಾಧಾನ ಸಿಕ್ಕತ್ರಿ? ಚಿಂತೆ ಕಳೆದನ? ಯಾರು ಚಿಂತೆ ಕಳೆದತ್ರಿ? ಇಂದು ರಾಷ್ಟ್ರಪತಿ ಸ್ವಾಧಿಪತಿಗಳಾಗಲಿ ಚಿಂತೆ ಕಡಿಸ್ಕೊಂಡಾರನ್ರಿ ಎಲ್ಲ. ಯಾಕೆ? ಶರೀರ ನಾವು ತಿಳ್ಕೊಂಡು ಶರೀರಕ್ಕೆ ಬೇಕಾಗುವಂಥ ವಿಷಯಗಳನ್ನು ಸಂಗ್ರಹ ಮಾಡಕ್ಕೋತೀವಿ. ಅದ್ರಾಗ ವಿಷಯದಾಗ ಸುಖನೇ ಇಲ್ಲ. ಅದ್ರಾಗ ಆತ್ಮನಂದ ಅಪ್ಪದು ಎಂದಿರ್ತೀನೋ ನಿಜ ಸುಖ ಎಂದ ಅಲ್ಲಿ ಹಿಂದೆ ಹಾಕ್ಬಾರ್ದು. ಅದ್ರಾಗ ಹುಡುಕೋದು ಬಿಡ್ರಿ ಅಂತಿದ್ರ ಅವ್ರಿಗೆ. ವಿಷಯದಾಗ ಸುಖನೇ ಇಲ್ಲ. ಕಸದಾಗ ರಸ ಇಟ್ಟಿರ್ಬೇಕ್ರಿ. ಕಸ ಇದು ಜಗತ್ತಂದ್ರೆ ಶರೀರ ಅಂದ್ರೆ ಇದು ಕಸ. ವಿಷಯ ಇದೆ ಕಸ. ಇದ್ರೊಳಗೆ ಸುಖ ಅನ್ನೋದೇ ಇಲ್ಲ. ಇದ್ರ ಕೈ ಅದಕ್ಕೆ ಇದು ಇಲ್ಲಂತ ಕೈ ಬಿಟ್ಟಾಗ ನಿದ್ದೆ ಹತ್ತಿದಾಗ ಎಷ್ಟು ಆರಾಮಾಗತ್ತೆ ನೋಡ್ರಿ. ಅದು ತಿಳುವಳಿಕೆ ಅದು ಅವಸ್ಥೆ ಮನುಷ್ಯಾಗ ನಿದ್ದೆ ಅವಸ್ಥೆ ತಿಳುವಳಿಕೆ ಮಾಡಿಕೊಳ್ತೈತ್ರಿ. ಎಲ್ಲ ವಿಷಯದ ಯಾಮೋ ಬಿಟ್ಟು ಶರೀರದ ಯಾಮೋ ಬಿಟ್ಟು ಎಲ್ಲ ಯಾಮೋ ಬಿಟ್ರೆ ಸುಖನ ಐತ್ರಿ. ನಾವು ಹಿಡ್ಕೊಂಡು ಸುಖ ಹೊಂದ್ಬೇಕಂತೇವು. ಕೈಯಾಗ ಹೇಸಿ ಹಿಡ್ಕೊಂಡು ನಾರ್ಬೇಡ ಅಂದ್ರೆ ಬಿಡ್ತದ್ರಿ. ಈ ಜಗತ್ತಿನ ವಿಷಯ ಅಂದ್ರೆ ಹೇಳಿ ಹೊಲಸು ನಾರ್ತದ್ರಿ. ಇದು ಇದ್ರಾಗ ಸುಖ ಹೊಂದ್ಬೇಕಂತ ಎಷ್ಟು ದಿನ ಹೋಗಿ ಮಾಡಿದ್ರೆ ಏನಾಗುತ್ತೈತ್ರಿ? ಅದಕ್ಕೆ ಇವನ್ನೆಲ್ಲ ಕೈ ಬಿಟ್ಟು ತನ್ನ ಮನೆಯೊಳಗೆ ಇರಬಾರ್ದು ಅಂತಿರ್ತಾರೆ ನೋಡ್ರಿ. ಹಂಪಿಗೆ ಹೋಗೋದ ಹಂಪಿ ಆಗ್ಯಾರ ಅಂದ್ರೆ ಎಲ್ಲಿರ್ಬೇಕು? ಹೊರಗೆ ವಿಷಯದಾಗ ಸುಖ ಇಲ್ಲ. ಇದು ಸುಮ್ಮನೆ ನಮ್ಮ ಪಕ್ಕಾ ಬತ್ತಿ ಪಾಡಾ ಬತ್ತಿ ನಾಡಿಗೆಲ್ಲ ಒಂದೇ ಬತ್ತಿ. ಅವ್ರನ್ನ ಬಿಟ್ಟು ಅವ್ರು ಯಾರು? ಅವ್ರು ಬಿಡು. ಅವ್ರು ಯಾರು ಅಂತ ಕೇಳ್ತಾರೆ. ಈ ಶರೀರ ಭಾವ ಜಗತ್ತಿನ ಭಾವ ಬಿಡು, ನೀ ಯಾರು ಅಂತ ಕೇಳ್ತಾರ. ಕಲ್ಲವ ಮಲ್ಲಪ್ಪ ಅಂತ ಹುಡ್ಕೊಂತ ಹೋಗಂತಾರೆ ವಿಷಯಗಳು. ಅದ
ಬಣ್ಣದ ದಾರಿಗೆ ಹೋಗ್ತಾರೆ, ಸುಣ್ಣದ ದಾರಿ ಬಿಡ್ತಾರೆ, ಬಣ್ಣ ವಿಷಯದ ದಾರಿ ಹಿಡಿದ ಹೊರಗೆ ಹೋಗ್ತೇವೆ. ಯಾವಾಗ ಸಿಗ್ಬೇಕ್ರಿ ನಮ್ಗೆ ಇವನ್ನೆಲ್ಲ ತಿಳ್ಕೊಬೇಕ್ರಿ. ನಾನು ನಿಜವಾಗಿ ನಾನು ಯಾರು ಮೊದಲು ಇದನ್ನು ತಿಳ್ಕೊಬೇಕ್ರಿ. ನಾ ಶರೀರವು ಏನು ಮತ್ತು ಶರೀರವನ್ನು ತಿಳಿಯುವಂಥ ಒಂದು ಅರಿವು ಐತಲ್ಲ, ಅರಿವು ನಾನು ಅಂತ ಮೊದಲು ವಿಚಾರ ಮಾಡಿ ತಿಳ್ಕೊಂಡು ಅರಿವು ರೂಪಾಯಿಗೂ ನಾವು ಉಳಿಬೇಕಾಗ್ತದೆ. ಅರಿವು ರೂಪ ಆದ್ರೆ ಏನು ಚಿಂತೆ ಮಾಡೋದು ಬೇಕು, ಎಲ್ಲವನ್ನೂ ತಿಳಿಯವ. ಒಂದು ಸುಖ ಬಂದರೂ ತಿಳಿಯವ, ದುಃಖ ಬಂದರೂ ತಿಳಿಯವ, ಏನು ಬಂದದ್ದು ತಿಳುವಳಿಕೆ ರೂಪ ನಾನು. ಅದು ತಿಳಿಸೋಳು ವಸ್ತುನ ಅನ್ನಲ್ಲ, ಯಾವುದೋ ತಿಳಿಸ್ಕೊತಾವ. ಯಾವುದು ಕಣ್ಣಿಗೆ ಎಲ್ಲ ಯಾವ ಇಂದ್ರಿಗೆ ಗೋಚರ ಆಕಾವಲ್ಲ ಅವೆಲ್ಲ ಇವು ನಾನು ಅಲ್ಲದೆ. ಯಾವ್ದು ಬೇಕಾದ್ರೆ ಕಿವಿಗೆ ಗೋಚರ ಆಗಲಿ, ಕಣ್ಣಿಗಾರ ಗೋಚರ ಆಗಲಿ, ವಾಸನದಿಂದ ಗೋಚರ ಆಗಲಿ, ಮುಟ್ಟಿ ತಟ್ಟಿ ಯಾವುದೋ ಇದನ್ನು ಮಾಡಿದ್ರು ಅದನ್ನ ಅರಿಯುವಂಥ ಅರುಣ ಅನ್ನುವಂಥದ್ದು ನಮಗೆ ಮೊದಲು ಗಟ್ಟಿ ಆಗ್ಬೇಕ್ರಿ. ಅಂದ್ರೆ ಇದ್ರ ಚಿಂತೆ ಕಡಿತೈತ್ರಿ, ಮನಸ್ಸು ಸುಮ್ಮನೆ ಹಾಕಿ ಮತ್ತು ಇದ್ರಾಗ ಇದ್ಕೊಂಡು ನಾವು ತಲೆ ಹಾಕೊಂಡು ಸುಮ್ಮನೆ ಇರ್ಬೇಕಂದ್ರೆ ಹೇಳ ನಾಯಿ ಪಲ್ಲ ಇದ್ರ ಮೇಲೆ ಕುಡಿಸಿರುತ್ತೆ. ಇದು ಅತ್ತ ಹೇಸ್ ಕಂಡು ಜೂದ ಬೇಕಾದಂಥ ಮಂಟಪದಾಗ ಕುಂದ್ರಲ್ಲಿ ಹಂಗೆ ವಿಷಯಕ್ಕೆ ಹೋಗ್ತೈತ್ರಿ. ಖಂಡಾಕ್ಷರ ರಮಣೀಕಾಂತ ಬಾ ಚಂದ ಕಾಣ್ತೈತಿ, ಉಂಡಾಗಲೇ ಬ್ಯಾಸರ ನಿರಸಾಕೈತೆ. ಅದ್ರಾಗ ಏನೈತ್ರಿ ನೋಡಿ ಶರೀರ ಏನೈತ್ರಿ ನೋಡ್ರಿ, ಅನಿಸಿ ನೋಡ್ರಿ, ಒಂದು ಶರೀರ ಚಂದ ಕಾಣ್ತೈತಿ, ನಾಲ್ಕು ಚರ್ಮ ಐತೆ ಅಂತ ಚಂದ ಕಾಣ್ತೈತ್ರಿ. ಏನೈತಿದ್ರ ಒಂದೊಂದು ಚರ್ಮ ಒಂದಿಟ್ಟು ಹೇಳಿ ಬರೀ ಮೂನ್ಯಾಂದ ಗ್ಯಾರಿ ಉಳಿದ್ರ ಇದಾಗೈತಿ, ಬಿಡಿಸಿ ನೋಡಿರಿ ಏನೈತಿ ಇದ್ರಾಗ ಹೊರಸ ಇದ ಚಂದ ಕಾಣ್ತದ್ರಿ. ನೋಡಿರ್ಬೇಕಾದ್ರೆ ಏನೈತಿ ಇದ್ರಾಗ ಯಾವ ಹಿಂದ ಇದು ಎಲ್ಲ ಕಾರ್ಖಾನೆಗಳಾಗ್ರಿ ಕಬ್ಬು ಹಾಕಿದ್ರ ಸಕ್ಕರೆಯಾಗಿ ಹೊರಬಿಡ್ತೈತಿ, ಹತ್ತಿ ಹಾಕಿದ್ರೆ ನೂಲಾಗಿ ಹಂಗೆ ಅರಿವಿಗಳಾಗಿ ಹೊರಬಿಡ್ತಾವ. ಈ ಮಿಷನ್ಗೆ ಏನು ಹಾಕಿದ್ರು ಸಹಿತ ಹೊಲಸನ್ನ ಮಾಡ್ತದ್ರಿ. ಇದಕ್ಕೆ ನಾವಂತ ಕುಂತೇವು. ಏನು ಕಮ್ಮ ಮನುಷ್ಯರಿಗೆ ನೋಡಿ ನಾವು ಅದಕ್ಕೆ ಮೋಗೊಂಡೇವು ನೋಡ್ರಿ. ಅದಕ್ಕೆ ಒಂದೊಂದು ನೀವು ವಿಚಾರ ಮಾಡಿ ನೋಡ್ರಿ ಅಂತಾರ ಅವ್ರು. ನಾವು ಏನು ಬೆಕ್ಕ ಕಣ್ಣು ಮುಚ್ಚಿ ಹಾಕೊಡೋದಾರ ಹಂಗ ಹೊಂಟೈತ್ರಿ ನಮ್ದು ವಿಷಯ. ಇದ್ರ ಸುಖ ಅಂತ ಹೊಂಟು ಬಿಟ್ಟೈತಿ. ಏನೈತ್ರಿ ಇದ್ರಾಗ ನೋಡು ಒಂದೊಂದು ಹಿಂಗೆ ನೋಡಿ ಇದಕ್ಕೆ ಬೇಸರ ಪಡ್ಕೋಬೇಕು. ಈ ವಿಷ ಅಂತ ಹೆಂಗೆ ನೋಡಿ ನಾವು ಅದು ಬುಗ್ಗಿ ಉಣ್ಣಾಕ ತಯಾರಾಗಲಿಲ್ಲ. ಹಂಗೆ ಇದು ನಂಜು ಏರಿಸಿದ ಸೈ ಊಟ. ಇದು ಭೋಗ ಅಂದ್ರೆ ಹೆಂಗೈತಿ, ನಂಜು ವಿಶ್ರಮಿಸಿರ್ತೈತಿ. ಇದು ಬುಗ್ಗಿ ಒಳಗೆ ವಿಷ ಹಾಕಿರ ಹೆಂಗೆ ಆಕೈತಿ, ಹಂಗೆ ಭೋಗನು ಹಂಗೈತ್ರಿ. ಇದು ಬ್ಯಾಸರ ಆಗ್ತದೆ. ನೋಡ್ರಿ ನೀವು ಬೇರೆ ಸುಖ ಆಕೈತೆ ಅಂತ ಬಾಳೆ ಮಾಡ್ತೇವಲ್ರಿ. ಮುಂಜಾನೆಯಿಂದ ಸಂಚಾರಕ್ಕೆ ಹುಟ್ಟಿದಾಗಿಂದ ಸಾವುದು ಮಠನು ವಿಷಯ ಭೋಗ ಗಳಿಸೋದ್ರಿಂದ, ತಿನ್ನೋದ್ರಿಂದ, ಮುಟ್ಟೋದ್ರಿಂದ ಸುಖ ಆಕೈತೆ ಅಂತ ತಿಳ್ಕೊಂಡೇವ್ರಿ ನಾವು. ಒಂದಿನದ ಸಿರು ಕಟ್ಟು ನಾವು ವರ್ಷದ್ದು ಜನ್ಮದ್ದು ಬ್ಯಾಡ್ರಿ. ಮುಂಜಾನೆಯಿಂದ ಸಂಜೆನಕ ದುಡಿಯಾಕ ಹೋಗ್ತೇವು, ನೌಕರಿ ಮಾಡ್ತೇವೆ, ಚಾಕ್ರಿ ಮಾಡ್ತೇವೆ, ಏನೇನೋ ಉದ್ಯೋಗ ಮಾಡ್ತೇವೆ, ಎಲ್ಲ ಸಂಬಂಧ ಮಾಡ್ತೇವ್ರಿ. ಸುಖ ಆಕೈತೆ ಅಂತ ಮಾಡ್ತೇವೆ. ಸಂಜೆಕ ಸುಖ ಭಾಳ ಐತ್ರಿ. ಇವತ್ತೊಂದು 1000 ರೂಪಾಯಿ ಗಳಿಸ್ಕೊಂಬಂದೇನು, ನಾನೇನು ಬಾರಾಗಟ್ಟೆ ನಿದ್ದೆನೇ ಬೇಡ, ಸುಖನ ರಗಡ್ ಸಿಕ್ಕತ್ತಂತೆ ಅನ್ನಿಸ್ತೈತ್ರಿ. ದನುವಾ ಬ್ಯಾಸರ ಹಾಕತ್ರು ಬೇಕಾದಷ್ಟು ಗಳಿಸ್ಕೊಂಡು ಬರಲ್ಲ. ಸಂಜೆಗೆ ದನುವಾ ಬ್ಯಾಸರ ಆಗಿ ನಿದ್ದೆಗೆ ಹೋಗ್ಕನ್ರಿ. ಹೊತ್ತಾಗಿ ಸುಖ ಆಗಿ ಇನ್ನೇನು ನಮಗೆ ತಿಂಗಳಂಟ್ಲೆ ನಿದ್ದೆ ಬೇಕಾಗಿಲ್ಲ. ಲಗ್ನ ಆಗಿ ನಮಗೆ ಯಾರು ಅಂದಾರನ್ನಿಲ್ಲ ನಿದ್ದೆ ಬೇಕಾಗಿಲ್ಲ ಅಂತೇಳಿ. ಯಾವಾಗ ಬ್ಯಾಸರ ಹಿಂದಕ್ಕೆ ಸರ್ ಅವಾಗ ನಿದ್ದೆ. ಇದು ಬ್ಯಾಸರ ಅನ್ನಿಸ್ಬೇಕು, ಇದು ದುಃಖ ಅನ್ನಿಸ್ಬೇಕ್ರಿ. ಅವಾಗ ಅನ್ಸೈತ್ರಿ ಘೋರ ಬಹುಮಾನಿಗೆ ಅಳುಕೆ ಅಂದಾರ ಬಹುಕ್ಕೆ ಬ್ಯಾಸರ ಪಡ್ಬೇಕ್ರಿ. ಇದು ಅಂದಾಗ ನೋಡ್ರಿ, ಈಗ ಸಣ್ಣ ಹುಡುಗರ್ದಾಗ ಎಷ್ಟು ಆರಾಮಿದ್ದೀವ್ರಿ. ಲಗ್ನ ಆಗ್ಬೇಕಂತ ಹೆಣ್ಮಕ್ಳು ಇರಲಿ ಗಂಡು ಮಕ್ಳು ಇರಲಿ 10-15 ವರ್ಷದ ಮಟ್ಟ ಎಷ್ಟು ಆರಾಮ್ ಚಿಂತೆ ಇದ್ದಂಗೆ. ಲಗ್ನ ಆದ್ರಿಂದ ಚಿಂತೆ ಹೆಚ್ಚಾಗ್ತೇವೆ, ಚಿಂತೆ ಬಿಡ್ತೀವೋ ನಾವು ತಿಳ್ಕೊಂಡೇವು. ಲಗ್ನ ಚಿಂತೆ ಬಿಡ್ತೇವೆ ಅಂತ ನಾವು ತಿಳ್ಕೊಂಡೇವು. ಆಯ್ತು ಮಾಡಿದ್ರು ಹಿರಿಯಾರು. ದೌಡ್ ಮಕ್ಕಳಾಗಲಿಲ್ಲ ಅಂದ್ರೆ ಚಿಂತೆ ಮತ್ತೆ ಒಂದು 2 ವರ್ಷ ಮುಂದಕ್ಕೆ ಹೋಯ್ತು ಅಂದ್ರೆ ಮಕ್ಕಳಾರ ನಮ್ದು ಚಿಂತೆ ಕಡಿತೈತೆ. ಮಕ್ಕಳಾರ ಚಿಂತೆ ಬಿಡಿಸ್ಯಾರ, ಚಿಂತೆ ಹೆಚ್ಚಾರ ನಾವ ನೋಡ್ಕೋಬೇಕ್ರಿ. ಪ್ರತಿಯೊಂದು ನೋಡ್ಕೋಬೇಕ. ಆಯ್ತು ಮಕ್ಕಳು ದೊಡ್ಡ ಅದು ಮತ್ತು ಅವು ಸಾಲಿ ಕಟ್ಸಿದ್ವು, ವಯಸ್ಸಿಗೆ ಬಂದು ಲಗ್ನ ಮಾಡಿ ಏನಾರು ಅಸ್ತಾರಂತ ದೊಡ್ಡ ಚಿಂತೆ, ಹಣಗಾನ ಚಿಂತೆ. ಅದಕ್ಕೆ ವಿಚಾರ ಮಾಡಿಕೊಂಡು ಎಷ್ಟು ತನ್ನಗ ತನ್ನ ಮನೆಯೊಳಗೆ ಇದ್ದಂಗೆ ನಮ್ಮ ಸ್ವರೂಪಾನಂದದೊಳಗೆ ಉಳ್ಯಾಕ ಪ್ರಯತ್ನ ಮಾಡ್ಕೋಬೇಕ್ರಿ. ಎಲ್ಲ ಈ ಮತ್ತೆ ನಾವು ಬರುವಾಗ ತಂದೆವು ಏನು ತಂದೇವ್ರಿ? ಬರುವಾಗ ಏನು ಹುಟ್ಟಿ ಬರುವಾಗ ಏನು ತಂದೇವ್ರಿ ನಾವು ನುಕ್ಸಾನಾಗಕ್ಕ? ಹೋಗುವಾಗ ಏನಾರು ಇಷ್ಟು ಗಳಿಸ್ಯಾವ, ಕೋಟಿ ಗಂಟೆ ಗಳಿಸ್ಯಾವ, ಏನಾರು ಒಯ್ಯಾಕರ ಬಂದತ್ತೇನ? ಅದೂ ಇಲ್ಲ, ಖಾಲಿ ಕಟ್ಬಿಟ್ರಿ ಇದು. ಏನು ತಂದಿನ ಕೊಡುವಂಗಿಲ್ಲ. ಬಂದೇವ ಅತಿಥಿಗಳಾಗಿ ಬಂದೇವ,
ಪರಮಾತ್ಮ ಎಲ್ಲ ಸೃಷ್ಟಿ ನೇಮ ಎಲ್ಲ ಕೊಟ್ಟಾನ, ನೀರು ಕೊಟ್ಟಾನ, ಮಳೆ ಕೊಟ್ಟಾನ, ಗಾಳಿ ಕೊಟ್ಟಾನ, ಬಿಸಿಲು ಕೊಟ್ಟಾನ, ಭೂಮಿ ಒಳಗೆ ಅನ್ನ ಹುಟ್ಟುವಂಗ ಎಲ್ಲ ಹುಟ್ಟತೈತಿ. ನಾವು ಏನು ಕೆಲಸ ಇದ್ರೆ ನಾವು ಸ್ವರೂಪ ಜ್ಞಾನ ಮಾಡ್ಕೊಂಡು ನಾವು ತಣ್ಣಗ ಉಳಿಯಾಕಬಾರ್ದು ನೋಡ್ರಿ. ತಣ್ಣಗ ಉಳಿದ್ರೆ ಅದಕ್ಕೆ ತನಗ ತನ್ನ ಮನೆಯೊಳಗೆ ಇರಬಾರ್ದು ಅಂದ್ರೆ ತನ್ನ ಸ್ವರೂಪದೊಳಗೆ ತಾವು ಉಳಿಬೇಕು. ನಮ್ಮ ಸ್ವರೂಪ ಬಿಟ್ಟು ನಾವು ಹೊರಬಾರ್ದು. ಹೆಂಗೆ ನೋಡ್ರಿ ಆಮೆ ಭಯ ವಾತಾವರಣ ಎಲ್ಲ ಶಾಂತದಾಗ ಇಂದ್ರಿಯಗಳನ್ನ ತನ್ನ ಕಟ್ಟಿ ಉಜ್ಜಲಕ್ಕೆ ಕೈ ಕಾಲ ಚಂದ ಹೊರಗೆ ಹಾಕೊಂಡು ಅಡ್ಡಾಡ್ತೈತ್ರಿ. ಅದು ತಾನು ಏನೋ ಭಯ ಬಂತು, ಗಾಡಿಗಳ ಬರಲಿ, ಮನುಷ್ಯರು ಬರ್ತಾನೆ, ತನ್ನ ಅರಿವುಗಳನ್ನೆಲ್ಲ ಒಳಗೆ ಜಪ್ಕೊಂಡು ಬಿಡ್ತೈತ್ರಿ. ಯಾರು ಬೇಕಾದಾದ್ರು ಬಡದ್ರು ಪೆಟ್ಟತ್ತುದಿಲ್ಲ. ಅದಕ್ಕೆ ಯಾರು ಹಾದವ್ರು ಏನಾಗೋದಿಲ್ಲ. ಹಂಗೆ ನಮ್ಮ ಇಂದ್ರಿಯಗಳನ್ನು ವಿಷಯಗಳು ಯಾವ ವಿಷಯಗಳಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ವಿಷಯಗಳು ಬಂದಾಗ ನಮ್ಮ ಮನಸ್ಸು ಸಂಯಮ ಮಾಡ್ಕೋಬೇಕು. ಇಂದ್ರಿಯಗಳನ್ನು ಒಳಮುಖ ಮಾಡ್ಕೋಬೇಕು ರೀ. ನಾವೇನು ಮಾಡ್ತೇವೆ, ಹೊರಮುಖ ಬಿಡ್ತೇವೆ ರೀ. ಎಲ್ಲಾರು ಅಲ್ಲಿ ಬಡದಾಡಕತ್ತಿತ್ತು, ಹೊರ ಶಬ್ದ ಇತ್ತಂದ್ರೆ ಈ ಶಾಸ್ತ್ರ ಬಿಟ್ಟು ಓಡಿ ಹೋಗ್ತೇವೆ. ರಕ್ತ ಕಿನ್ನೋಕ ಅಲ್ಲಿ ಏನು ಬೇಯ್ತಾರೋ ಸಾವು ಮಠ ನೆನಪಿಡ್ತೇವ್ರಿ. ಅಲ್ಲಿ ಬೇಳ ಅಲ್ಲಿ ಜಗಳ ಐತದಾಗ ಇವು ನೀವ ದೇವರಿದ್ದೀರಿ, ಪರಮಾತ್ಮ ಇದ್ದೀರಿ ಅಂತ ವೇದ ಉಪನಿಷತ್ತು ಸಾರ್ಕೊಂತ ಬಂದರು. ಮಹಾತ್ಮರ ಹೇಳ್ಕೊಂತ ಬಂದರೂ ಸುತ್ತ ನಾವ್ಯಾಂಗ ಪರಮಾತ್ಮ ಹಾಕ್ಯವು ಅಂತಂತೇವೆ ನಾವು. ಮತ್ತು ಎಷ್ಟು ವಿಷಯ ಅಮ್ಮ ಭೇಟಿ ಆಗೈತೆ ನೋಡ್ರಿ. ಅದಕ್ಕೆ ಅವು ವ್ಯರ್ಥವಾದ ಮಾತುಗಳನ್ನು, ವ್ಯರ್ಥವಾದ ಎಲ್ಲಿ ಕುಂದ್ರಾಕ್ ಹೋಗಬಾರ್ದು. ಖಾಲಿ ಇಂಥ ಒಳ್ಳೆಯ ಸಜ್ಜನರು ನೀತಿವಂತ ಇದ್ದದ್ದು ಒಂದೆರಡು ಮಾತು ಹೆಣ್ಮಕ್ಳು ಇರ್ತಾರೆ ಮನೆಯೊಳಗೆ ನೀತಿವಂತರು ಮುಖ್ಯ ಇರ್ತಾರೆ. ಮುಖ್ಯ ಹೇಳ್ತಾರೆ, ಯಪ್ಪ ಮಕ್ಕಳಿಗೆ ಸಹಿತ ಬುದ್ಧಿ ಇರ್ತಾವೆ. ಯಪ್ಪ ಇದ್ರೆ ಭಾಳ ತಿರಿಕೆರು ಎಟ್ಟಬೇಕು ಅಟ್ಟ ಇರ್ರಿ ಭಾಳ ಸಹಿತ ಬುದ್ಧಿ ಹೇಳ್ತಾರೆ. ಆದ್ರೆ ಕೇಳೋದಿಲ್ಲ. ತಿಳುವಳಿಕೆ ಎಷ್ಟು ಹೆಣ್ಮಕ್ಳು ಇದ್ರೆ ಭಾಳ ತಿರಿಕೆ ಸೋಬಾಣಿ ಎಷ್ಟು ಅಷ್ಟರು ಕೊಡ್ತಕ್ಕಂತ ಹೇಳ್ತಾರೆ. ಇದು ಬಿಡುದಿಲ್ಲ. ಇದು ವಯಸ್ಸಿನ ಅದು ಅಂತ ಒಂದು ಪಕ್ಕ ಒಂದು ಕಟ್ಟಿ ಕುದುರೆ ತಂಗ ಹೂಡಿತದಂತ ಭಾಳ ಕೆಟ್ಟ ಹೊಂಡ ಕುದುರೆ. ಅದ ಮುಂದಕ್ಕೆ ಹೋಗೋದು ಬಿಟ್ಟು ಹಿಂದಕ್ಕೆ ಸೇರ್ತಿತ್ತಂತಾರೆ ಜಟಗಾಟ. ಅದಕ್ಕೆ ಅವ ಜಟಗಾಡ ಒಂದು ಇದನ್ನು ಮಾಡಿದ, ಏನೋ ಒಂದು ಹುಲ್ಲಿನ ಪೆಂಡಿ ತಂದು ಒಂದು ಗಳಕ್ಕೆ ಕಟ್ಟಿ ಆ ಜಟಾಕ ಮುಂದೆ ಕಟ್ಟಿದ ಬಾಯಿಗೆ ಸಿಕ್ಕಿರಬಾರ್ದ್ರಿ. ಇದು ತಿನ್ನಾಕ ಹವಣಿಸ್ಬೇಕ್ರಿ. ಹಸಿ ಹೋದ ಹಿಂದಕ್ಕೆ ಹೋಗೋದು ಬಿಟ್ಟು ಮುಂದಕ್ಕೆ ಆ ಹುಲ್ಲಿಗೆ ಬಾಯಿ ಹಾಕೈತಿ, ಓಡಾಕೈತೆ. ಎಷ್ಟು ಓಡ್ರಿ ಸಿಗ್ತೈತ್ರಿ ಅದು ಮುಂದೆ ಸಿಗದಂಗೆ ಮುಂದೆ ಒಂದು ಐತೆ. ಅದು ಹಂಗೆ ಓಡುದ ಇದ್ರಿಗೆ ಒಂದು ವಯಸ್ಸಾದ ಕುದುರೆ ಬಂತು. ನೀ ಎಷ್ಟು ಜನ ಅಂದ್ರೆ ಅದು ಓದಿದ್ರೆ ಸಿಗುವುದಿಲ್ಲ. ಸುಮ್ಮನೆ ಹಗಲು ಹೋಗಂತ ನಿನಗಾಗದಿದ್ರೆ ಅಂತೆ ನನಗೆ ಹಾಕೈತೆ ಅಂತ ಹಂಗಲ್ಲ ಹೊಡಿಯ. ನೀ ಅದು ಕೇಳೋದ ಮುದುಕ ವಯಸ್ಸಾದ ಮಂದಿ ಮಹಾತ್ಮನ ಮಾತು ಕೇಳೋದ ಹೊಡಿಯೋದು ಕುದುರೆ ಅಂತಾರೆ. ಅದು ಕುದುರೆ ಬಿಡುವಂಗಿಲ್ಲ. ಮತ್ತು ಚಂದ ಒಣ ಕಟ್ಟು ಹುಲ್ಲನ್ನ ಅದ ಮತ್ತೆ ಹರ್ಯಾಗ ಮತ್ತೆ ಇದು ಹುಲಿ ಹೋಗುದು ಅದನ್ನ ಕಟ್ಟವ. ಹಂಗಾಗೈತೆ ನಮ್ಮದು. ಹರ್ಯಾಗಿಂದ ಚಂಚನಕ ವಿಷಯಕ್ಕೆ ಹೋಗಿ ಸುಖ ಒಂದು ಕತ್ತಿಗೆ ಹೇಳಿ ಕತ್ತಿ ಆಗತ್ತವ. ಈಗ ಕತ್ತಿ ಮೇಲೆ ತೆಂಗಿನಕಾಯಿ ಹೇರಾಮ ಏನೇನು ಉಪ್ಪು ಹೇರಾಮ ಹೇರ್ಕೊಂತ ಹೋಗಾರೆ. ಅದು ಪುರುಷತ್ ಸಿಗದಂಗೆ ಚಂಚನಕ ದುಡ್ಸಾವ್ರೆ. ಮತ್ತು ಚಂದ ಕೈ ಬಿಡವ ತಿಪ್ಪಿಯಾಗಿ ಹೋಗುತ್ತೆ ಬಣ ದಂಟಿಗೆನ. ಅದು ಬುದ್ಧಿ ಕಲಿಸ್ಬೇಕು. ಮಾಲಕಗ ತಿಳ್ಕೊಂಡು ಆಲೋಚನೆ ಮಾಡ್ಕಂತ. ಆದರೂ ಆಲೋಚನೆ ಮಾಡೋ ದಿವಸ ಮತ್ತು ತೆಂಗಿನಕಾಯಿ ಅವನು ಇವನು ಹೇರಿ ಶಾಂತಿ ಮಾಡಿದ. ಮತ್ತು ಚೆನ್ನಿ ಮುಕ್ಕಟ್ಟ ಬಿಡು ಮುಕ್ಕಟ್ಟ ಅವು ಹಂಗೆ ಬಿಡೋದು ಕಟ್ಟಿ ಕಾಲು ಕಟ್ಟಿ ಬಿಡ್ತಾರೆ. ಕಾಲು ಕಟ್ಟಾಕೈತಂತ ನಮ್ಮ ಸಾವುಕಾರ ತಪ್ಪಾಗೈತೆ ಅಂತ ಕಾಲು ಇಟ್ಕೊಂಡು ನಾನು ಮತ್ತೆ ಕಟ್ಟಾಯ್ತು. ಇವು ಚಂದಿ ಪಾಲ್ ಮಾಡಿ ಒಂದಿಟ್ಟು ಕೈಗೆ ಮೈಗೆ ತಿಕ್ಕಾಗ ನೀರು ಕುಡಿಸಿದ್ದು ಮರಿತೆ ಮತ್ತು ಅದ್ರಾಗ ಮಾಡ್ತೇವೆ. ಇವು ಹಂಗೆ ತೇಕೋದ ನೋಡ್ರಿ. ಅವ್ರು ಬಿಟ್ಟು ಮನೆ ಬಿಟ್ಟು ಎಲ್ಲ ತಂದೆ ತಾಯಿಗಳು ಬಿಟ್ಟು ಅಣ್ತಮ್ಮರು ಬಿಟ್ಟು ಬಂದು ಎಷ್ಟು ಅವ್ರಿಗೂ ತಿಳಕ ಅವ್ರಿಗೂ ಒಳ್ಳೇದು ಇಷ್ಟ ಆಗಿ ತ್ಯಾಗ ಮಾಡಿ ಬಂದಾರೋ ಅವ್ರು ಹೆಂಗೆ ಇಟ್ಟು ಹೋಗ್ಬೇಕು. ಕರೋನಾ ಗಂಡ ಮಕ್ಕಳು ಇನ್ನೂ ಇಲ್ಲ ನೋಡ್ರಿ. ಅವ್ರು ನಮ್ಗೆ ಒಂದಿನ ಈಗ ಬಂದೆವು, ಇನ್ನೊಂದು ತಾಸಿ ದೌಡ್ ಊರಿಗೆ ಹೋಗ್ಬೇಕಂತೇವು. ನೀವು ಎಷ್ಟು ಬೇಡ ತಿನ್ನತ್ತ ಊರು ತಂದೆ ತಾಯಿ ಬಿಟ್ಟು ಅಂತಮ್ಮರು ಬಿಟ್ಟು ಬಂದು ಎಷ್ಟು ದಿನ ಆಯ್ತು ನೆನಪು ಸುತ್ತ ತೆಗೆದು ದೇವ್ರ ಸೇವಾ ಅಂತ ತಿಳ್ಕೊಂಡು ಗಂಡ ಮನೆಗೆ ಹೆಂಗೆ ಅದಾರ ಹಂಗೆ ಪರಮಾತ್ಮ ಸೇವಾ ಕೊಟ್ಟಾನೆ. ಎಲ್ಲ ಏನು ನಾವೇನು ತರುವಂಗಿಲ್ಲ ಒಯ್ಯುವಂಗಿಲ್ಲ. ಆ ಕೊಟ್ಟದ್ರಾಗ ಸರಿಯಾಗಿ ಸೇವೆ ಇದು ಅದನ್ನು ಉಪಯೋಗ ಮಾಡಿಕೊಂಡು ಸ್ವರೂಪ ಜ್ಞಾನ ಮಾಡಿಕೊಂಡು ಮಾನವ ಜನ್ಮ ಇದನ್ನು ಕಡಿಮೆ ಮಾಡಿಕೊಂಡು ಇನ್ನು ಬಹುಕ್ ಬರಬಾರ್ದಪ್ಪ ಈ ಕೆಲಸ ಬರಬಾರ್ದು ಅಂತ ತಿಳ್ಕೊಂಡು ಇದರಿಂದ ಮುಕ್ತರಾಗೋಣ ಅಂತೇಳಿ ನಾನು ಒಂದೆರಡು ಮಾತಿಗೆ ಆರಂಭಿಸಿದ್ದೆ. ಓಂ ಮಹಾತ್ಮ ಹೇಳ್ತಾರ ಜಂತು ನರ ಜನ್ಮ ದುರ್ಲಭ ಅಂತೇಳಿ. ಈ ಇಡೀ ಜಗತ್ತಿನೊಳಗೆ ಎಷ್ಟೆಲ್ಲ ಪ್ರಾಣಿ ಪಶು ಪಕ್ಷಿಗಳದಾವಲ್ಲ
ಇವೆಲ್ಲವುಗಳಿಗಿಂತಲೂ ಶ್ರೇಷ್ಠವಾದ ಜನ್ಮ ಯಾವುದು ಅಂದ್ರೆ ಮಾನವ ಜನ್ಮ ಅಂತ. ಇಂತಹ ಮಾನವ ಜನ್ಮಕ್ಕೆ ಬಂದ ನಾವೇನು ಮಾಡಾಕ್ತೇವೆ ಅಂದ್ರೆ ವಿಷಯಗಳ ಬೆನ್ನು ಹತ್ತೇವೆ, ಶ್ರೇಷ್ಠವಾದ ಸುಖದ ಬೆನ್ನು ಹತ್ತಿಲ್ಲ. ಹೆಂಗೆ ಕುದುರೆ ಮುಂದೆ ಹಸಿ ಹುಲ್ಲು ಕಟ್ಟಿ ಹೆಂಗೆ ಓಡಿಸ್ತಿದ್ದಲ್ಲ ಆ ಮಾಲೀಕ, ಹಂಗೆ ಕುದುರೆ ಸ್ಥಿತಿ ಆಗೈತೆ ನಮ್ದು. ನಮ್ಮ ಆಯುಷ್ಯವನ್ನೆಲ್ಲ ನಾವು ಎದ್ರಾಗ ಕಳೆಯಾಕತ್ತೀವಿ ಅಂದ್ರೆ ವಿಷಯಗಳ ಭೋಗದೊಳಗೆ ಕಳೆಯಾಕ್ತೀವಿ. ಆದ್ರೆ ಅದಕ್ಕೆ ಕೊನೆಗೆ ಗೊತ್ತಾಗುತ್ತೆ ಯಾವಾಗ ಕುದುರೆಗೆ ನಾ ಎಷ್ಟ ಓಡಿದ್ರು ನನಗೆ ಲಾಸ್ಟಿಗೆ ಒಣ ಕಡ್ಡನ ಗತಿ, ಮತ್ತು ಜೀವನ ಪೂರ್ತಿ ಏನದಕ್ಕೆ ಎಷ್ಟ ಹಸಿ ಹುಲ್ಲಿಗಾಗಿ ನಾವು ಓಡಾಡಿದ್ರು ಮತ್ತು ನನಗೇನು ಸಿಕ್ತೆ, ಒಣ ಕಡ್ಡನ ಸಿಕ್ತೆ. ಹಂಗೆ ಜೀವನ ನಮ್ಮ ಮಾನವರ ಸ್ಥಿತಿ ಏನಾಗೈತಿ ಅಂದ್ರೆ ವಿಷಯಗಳ ಬೆನ್ನು ಹತ್ತಿ 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 ನಮ್ಮ ಆಯುಷ್ಯವನ್ನು ನಾವು ಕಳ್ಕೊಂಡ್ಬಿಟ್ಟೇವಿ. ಅದಕ್ಕೆ ಇಂಥ ಅನುಭವಿಗಳು ಬಂದು ನಮ್ಮಲ್ಲಿ ಅನುಭವದ ವಿಚಾರಗಳನ್ನ ಹೇಳ್ತಾರೆ. ನಾವು ಕುದುರೆ ಆಗೇವಿ, ತಿದ್ದುಕೋರಿ, ಈಗ ತಿದ್ದುಕೊಂಡು ಮಾನವನಂತೆ ಜೀವನ ನಡೆಸ್ರಿ. ನಿಜವಾದ ಮಾನವನ ಜೀವನ ಎದರೊಳಗೈತಿ ಅಂದ್ರೆ ಆತ್ಮನೊಳಗ ಸುಖ ಐತಿ ಅನ್ನೋದ್ರೊಳಗೈತಿ, ವಿಷಯಗಳ ಸುಖ ಐತಿ ಅನ್ನೋದ್ರೊಳಗಿಲ್ಲ ಅನ್ನೋದನ್ನು ತಿಳ್ಕೋರಿ ಅನ್ನೋ ವಿಚಾರವನ್ನ ಅವರು ನೇರವಾಗಿ ಮತ್ತು ಅಪರೋಕ್ಷವಾಗಿ ನಮಗೆಲ್ಲ ತಿಳಿಯಪಡಿಸಿದರು. ಅಂತ ಅನುಭವದ ವಿಚಾರಗಳನ್ನು ತಿಳಿಸಿಕೊಟ್ಟಂತ ಅನುಭವಗಳಾದಂಥ ಸೋಮನಾಥ ಕಪೂರ್ ಅವರಿಗೆ ಅನಂತ ಧನ್ಯವಾದಗಳು. ಅದಕ್ಕೆ ಅನೇಕ ಈಗ ಸತ್ಪುರುಷರು ಬಹಳಷ್ಟು ವಿಷಯಗಳನ್ನು ಸುಂದರವಾಗಿ ಮನಮುಟ್ಟುವಂತೆ ಎಲ್ಲ ಹೇಳಿದ್ದಾರೆ. ಉತ್ತರ ಎಲ್ಲರಿಗೂ ಮಾಹಿತಿ ಅದ, ಯಾಕ್ರಿ ಸಾರ್ವತ್ರಿಕ ಎಲ್ಲರಿಗೂ ಮಾಹಿತಿ ಅದ. ಆದರೆ ಅದನ್ನು ಸುಮ್ಮನೆ ಇರಿಸಲು ಸಾಧ್ಯ ಇಲ್ಲದಾಗಿ, ಸುಮ್ಮನೆ ಇರಿಸಲು ಏನು ಮಾಡ್ಬೇಕಂತ ಮಹಾತ್ಮನಿಗೆ ಹೇಳ್ಯಾರ. ನೀ ಸುಮ್ಮನೆ ಇರಿಸೋದನ್ನ ಮಾಡೋದು, ಮನಸ್ಸನ್ನು ಹೆಂಗೆ ಸುಮ್ಮನೆ ಇರಿಸೋದು ಅಂದಾಗ ಅದನ್ನು ಸುಮ್ಮನೆ ಇರಿಸೋದು ಆಗ್ತಾ ಇಲ್ಲ. ಇದರ ಚಪಲ ಚೇಷ್ಟೆಗಳ ವರ್ಣಿಸಲಿ ಬಸವಾದಿ ಪ್ರಮಥರು ಅನೇಕ ಎಲ್ಲ ಸತ್ಪುರುಷರು ನಮ್ಮ ಸಾಧನಾ ಪಥದೊಳಗ ಮನಸ್ಸನ್ನು ಹೆಂಗೆ ನಿಗ್ರಹಿಸಬೇಕು, ಈ ಆತಂಕಗಳನ್ನು ತಮ್ಮ ಹೃದಯದಿಂದ ಅಂತರಾಳದಿಂದ ತೋಡ್ಕೊಂಡದ ಮಾತುಗಳೆಲ್ಲ. ಆದರೂ ಸಹ ಆ ಮನಸ್ಸನ್ನು ಹೇಳ್ತಾರೆ ಮಹತ್ವ.